ನೀವು ಟ್ರೇಡಿಂಗ್ ಅಲ್ಲಿ ಲಾಸ್ ಆಗ್ತಿದ್ದೀರಾ, ಈ ಒಂದು ಮೆಥಡ್ ನ ಫಾಲೋ ಮಾಡಿ, ಇದು ನಿಮ್ಗೆ ಹೆಲ್ಪ್ ಆಗ್ಬಹುದು. ತುಂಬಾ ಟ್ರೇಡರ್ಸ್ ಎವ್ರಿ ಡೇ ಏನ್ ಮಾಡ್ತಾರೆ ಅಂತಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ನೋಡಕ್ಕೆ ಶುರು ಮಾಡ್ಕೊಂತಾರೆ. ಟ್ರೇಡಿಂಗ್ ಮಾಡ್ಬೇಕಾದ್ರೆ ಗ್ರೀನ್ ಆಗ್ತಾ ಇದೆನಾ ರೆಡ್ ಆಗ್ತಾ ಇದೆನಾ ಅಂತ. ಗ್ರೀನ್ ಆಗ್ತಿದ್ರೆ ಫುಲ್ ಖುಷಿ ಆಗ್ತಾರೆ, ರೆಡ್ ಆಗ್ತಿದ್ರೆ ಫುಲ್ ಬೇಜಾರಾಗ್ತಾರೆ. ಇದು ತುಂಬಾ ದೊಡ್ಡ ಮಿಸ್ಟೇಕ್ ಅವ್ರು ಮಾಡೋದು. ರಿಯಲ್ ಟ್ರೇಡರ್ಸ್ ಎವ್ರಿ ಮಿನಿಟ್ ಪ್ರಾಫಿಟ್ ನ ಯಾವತ್ತು ಚೆಕ್ ಮಾಡಲ್ಲ. ಅವರು ಮೇನ್ಲಿ ಫೋಕಸ್ ಮಾಡೋದು ಪ್ರೋಸೆಸ್ ಮೇಲೆ ಫೋಕಸ್ ಮಾಡ್ತಾರೆ, ರಿಸ್ಕ್ ಮ್ಯಾನೇಜ್ಮೆಂಟ್ ಫೋಕಸ್ ಮಾಡ್ತಾರೆ, ಮತ್ತೆ ಮೈಂಡ್ ಸೆಟ್ ಮೇಲೆ ಫೋಕಸ್ ಮಾಡ್ತಾರೆ. ಒನ್ ಟ್ರೇಡ್ ಲಾಸ್ ಆದ್ರೂ ಕೂಡ ಅವ್ರು ಪ್ಯಾನಿಕ್ ಆಗೋದಿಲ್ಲ. ಯಾಕೆ ಅಂತಂದ್ರೆ ಅವರು ದುಡ್ಡಿನ ಮೇಲೆ ಫೋಕಸ್ ಇರೋದಿಲ್ಲ, ಕನ್ಸಿಸ್ಟೆನ್ಸಿ ಮೇಲೆ ಫೋಕಸ್ ಇರುತ್ತೆ. ನಿಮ್ ಫೋಕಸ್ ಏನಾದ್ರು ಪ್ರೋಸೆಸ್ ಮೇಲೆ ಇದ್ರೆ ಪ್ರಾಫಿಟ್ ತಾನಾಗೆ ಫಾಲೋ ಮಾಡುತ್ತೆ. ಬಟ್ ನಿಮ್ ಎಮೋಷನ್ಸ್ ನೀವು ಕಂಟ್ರೋಲ್ ಮಾಡ್ತಿಲ್ಲ ಅಂತಂದ್ರೆ ಯಾವ ಸ್ಟ್ರಾಟಜಿನೂ ಕೂಡ ಸಕ್ಸಸ್ ಆಗಲ್ಲ. ಎಂತ ಗುಡ್ ಸ್ಟ್ರಾಟಜಿ ಇದ್ರೂ ಕೂಡ ಫೇಲ್ ಆಗುತ್ತೆ. ಟ್ರೇಡಿಂಗ್ ಇಸ್ ನಾಟ್ ಅಬೌಟ್ ಒನ್ ಬಿಗ್ ವಿನ್ನಿಂಗ್ ಮೂಮೆಂಟ್, ಇಟ್ಸ್ ಅಬೌಟ್ ಸರ್ವೈವಿಂಗ್ ಲಾಂಗ್ ಟರ್ಮ್. ಸ್ಮಾಲ್ ರಿಸ್ಕ್, ಕ್ಲಿಯರ್ ಮೈಂಡ್ ಸೆಟ್, ಡಿಸಿಪ್ಲೈನ್ಡ್ ಎಕ್ಸಿಕ್ಯೂಷನ್ಸ್. ದಟ್ಸ್ ಹೌ ರಿಯಲ್ ಟ್ರೇಡರ್ಸ್ ಬಿಕಮ್ ಪ್ರಾಫಿಟಬಲ್. ಪ್ರಾಫಿಟ್ ಅಂಡ್ ಲಾಸ್ ಮೇಲೆ ಗಮನ ಕೊಡಕ್ ಹೋಗ್ಬೇಡಿ. ಮೇನ್ಲಿ ಫೋಕಸ್ ಆನ್ ಕನ್ಸಿಸ್ಟೆನ್ಸಿ ಮಾಡ್ಕೊಳ್ಳಿ. ನಿಮ್ಮ ಪ್ರೋಸೆಸ್ ನ ಇಂಪ್ರೂವ್ ಮಾಡ್ಕೊಂತ ಹೋಗಿ. ಈ ಒಂದು ಸಣ್ಣ ಚೇಂಜಸ್ ಮಾಡ್ತಾ ಶುರು ಮಾಡಿ. 1 ಮಂತ್ ಆದ್ಮೇಲೆ ಕಮೆಂಟ್ ಸೆಕ್ಷನ್ ಬಂದು ಕಮೆಂಟ್ ಮಾಡಿ ನಿಮ್ಗೆ ಯಾವ ತರ ಎಕ್ಸ್ಪೀರಿಯನ್ಸ್ ಆಯ್ತು ಅಂತ. ನೆಕ್ಸ್ಟ್ ಫಾರೆಕ್ಸ್ ಫ್ರಮ್ ಝೀರೋ ಅಂತ ಒಂದು ಕನ್ನಡ ಸೀರೀಸ್ ನ ಮಾಡ್ತಾ ಇದೀನಿ. ಇದುವರೆಗೂ ಯಾರು ಕೂಡ ಮಾಡಿಲ್ಲ. ನಿಮ್ಗೇನೋ ಆ ತರ ಸೀರೀಸ್ ಬೇಕು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಫಾರೆಕ್ಸ್ ಅಂತ ಟೈಪ್ ಮಾಡಿ. ಮುಂದಿನ ದಿನಗಳಲ್ಲಿ ಕಂಟಿನ್ಯೂಸ್ ಆಗಿ ಫಾರೆಕ್ಸ್ ಬಗ್ಗೆ ಸೀರೀಸ್ ಮಾಡಕ್ಕೆ ಶುರು ಮಾಡ್ತೀನಿ. ಥ್ಯಾಂಕ್ ಯು.